ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ದಿಢೀರಂತ ಆಚೆ ಬರ್ತಾರೆ. ಕ್ಯಾಪ್ಟನ್ ಆಗಿದ್ದಂಥ ಗೋಲ್ಡ್ ಸುರೇಶ್ ಅವರ ಈ ಒಂದು ಅನಿರೀಕ್ಷಿತ ನಿರ್ಗಮನ ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸಿದೆ. ತುರ್ತು ಪರಿಸ್ಥಿತಿ ಅನ್ನುವಂಥ ಕಾರಣಕ್ಕೆ ಅವರನ್ನ ಆಚೆ ಬರೋದಕ್ಕೆ ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ. ಆದರೆ ಗೋಲ್ಡ್ ಸುರೇಶ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಆ ಕಡೆ ಅವರ ಕುಟುಂಬದವರು ಕೂಡ ಇಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ. ತಂದೆ ಆರೋಗ್ಯವಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಗೋಲ್ಡ್ ಸುರೇಶ್ ಅವರು ಹಾಗಾದರೆ ಎಲ್ಲಿ ಹೋದ್ರು, ಏನಾಯಿತು, ತುರ್ತು ಪರಿಸ್ಥಿತಿ ಅಂತಂದರೆ ಏನು ಆಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್, ನಿಮ್ಮ ಕುಟುಂಬದ ಸದಸ್ಯರಲ್ಲಿ ತುರ್ತು ಪರಿಸ್ಥಿತಿ ಇದೆ. ಈಗ ಬಿಗ್ ಬಾಸ್ಗಿಂತ ನಿಮ್ಮ ಅಗತ್ಯತೆ ನಿಮ್ಮ ಕುಟುಂಬಸ್ಥರಿಗೆ ಹೆಚ್ಚಿದೆ. ಹೀಗಾಗಿ ತಡ ಮಾಡದೆ ಮನೆಯಿಂದ ಹೊರಡಬೇಕು ಅನ್ನುವಂಥ ಆದೇಶವನ್ನು ಕೊಡ್ತಾರೆ. ಸೊ ಬಿಗ್ ಬಾಸ್ ಕೊಟ್ಟಂಥ ತುರ್ತು ಮಾಹಿತಿಯಂತೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕಣ್ಣೀರು ಹಾಕ್ತಾ ಹೊರ ನಡೆದಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಸದಸ್ಯರು ಗೋಲ್ಡ್ ಸುರೇಶ್ ಅವರಿಗೆ ಪ್ರೀತಿಯ ವಿದಾಯವನ್ನು ಕೂಡ ಹೇಳಿದ್ದಾರೆ. ಗೋಲ್ಡ್ ಸುರೇಶ್ ಅವರು ಹೊರಬಂದ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೂಡಲೇ ಗೋಲ್ಡ್ ಸುರೇಶ್ ಅವರ ತಂದೆಗೆ ಅನಾರೋಗ್ಯ ಆಗಿದೆ. ತಂದೆಯವರ ಆರೋಗ್ಯದ ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ಎಲ್ಲ ಕಡೆ ಇದು ಹರಿದಾಡಿತ್ತು. ಆದರೆ ಗೋಲ್ಡ್ ಸುರೇಶ್ ಅವರ ತಂದೆ ಆರೋಗ್ಯವಾಗಿದ್ದಾರೆ, ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥ ಮಾಹಿತಿ ವಿಡಿಯೋ ಮುಖಾಂತರ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಅಂದರೆ ಖುದ್ದು ಗೋಲ್ಡ್ ಸುರೇಶ್ ಅವರ ತಂದೆ ಶಿವಗೋಡು ಕಾಶಿರಾಮಪ್ಪ ನರಪ್ಪಗೋಳು ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ಮೊಣಕಾಲು ನೋವಿನ ಸಲುವಾಗಿ ಬಿಗ್ ಬಾಸ್ ಬಿಟ್ಟು ಹೊರಗೆ ಬಂದಿರಬೇಕು. ನಮ್ಮ ಮನೆ ಹಾಗೆ ಊರಲ್ಲಿ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ, ಬೆಂಗಳೂರು ಮನೆಯಲ್ಲೂ ಏನೂ ಸಮಸ್ಯೆ ಆಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ಅವರ ತಂದೆ, ನನ್ನ ಮಗ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟ ಆಡ್ತಿದ್ದಾನೆ, ಅವನು ಉತ್ತರ ಕರ್ನಾಟಕಕ್ಕೆ ತುಂಬ ಬೇಕಾದವನು. ಸೊ ಸುರೇಶ್ ಅವರನ್ನು ಕಾಲು ನೋವಿನಿಂದ ಹೊರಗಡೆ ಕಳಿಸಿರಬೇಕು. ಕಾಲು ನೋವು ಕಡಿಮೆ ಆದಮೇಲೆ ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗಬಹುದು. ಗೋಲ್ಡ್ ಸುರೇಶ್ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ ಆಟ ಆಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಅಂತ ಗೋಲ್ಡ್ ಸುರೇಶ್ ಅವರ ತಂದೆ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂಥ ಶಿಶಿರ್ ಅವರು ಕೂಡ ಗೋಲ್ಡ್ ಸುರೇಶ್ ಅವರ ಎಕ್ಸಿಟ್ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲೇ ಒಂದಷ್ಟು ವಿಚಾರಗಳು ಗೊತ್ತಾಗಿರುವಂಥದ್ದು. ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ, ಹಾಗಾದರೆ ಗೋಲ್ಡ್ ಸುರೇಶ್ ಎಲ್ಲಿದ್ದಾರೆ? ಸೊ ಶಿಶಿರ್ ಅವರು ಈ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಅವರ ಎಲಿಮಿನೇಟ್ ಆದ ಮೇಲೆ ಗೋಲ್ಡ್ ಸುರೇಶ್ ಅವರಿಗೆ ತುರ್ತು ಪರಿಸ್ಥಿತಿ ಇದೆ ಅನ್ನೋ ಮಾಹಿತಿ ನೀಡಲಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೂಡಲೇ ಶಿಶಿರ್ ಅವರು ಗೋಲ್ಡ್ ಸುರೇಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಗೋಲ್ಡ್ ಸುರೇಶ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಶಿಶಿರ್ ಅವರ ಪ್ರಕಾರ ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ಗೋಲ್ಡ್ ಸುರೇಶ್ ಅವರ ವ್ಯಾಪಾರ ವ್ಯವಹಾರದಲ್ಲಿ ಏನೋ ತುರ್ತು ಪರಿಸ್ಥಿತಿ ಎದುರಾಗಿರ್ಬೋದು. ಕಳೆದ 4ರಿಂದ 5 ವಾರಗಳಿಂದ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಮಾತನಾಡ್ತಾನೆ ಇದ್ರಂತೆ. ಹೀಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ತುರ್ತು ಪರಿಸ್ಥಿತಿ ಬಂದಿರಬಹುದು ಅಂತ ಶಿಶಿರ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾಲು ನೋವಿನಿಂದ ಬಳಲ್ತಿದ್ದಂಥ ಗೋಲ್ಡ್ ಸುರೇಶ್ ಅವರು ಹೆಚ್ಚಿನ ಚಿಕಿತ್ಸೆ ಪಡೆಯೋದಕ್ಕೆ ಮುಂದಾಗಿರಬಹುದು ಅನ್ನುವಂಥ ಒಂದು ಥಾಟ್ ಕೂಡ ಇದೆ. ಆದರೆ ಇಲ್ಲಿ ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಕಡೆ ಶಿಶಿರ್ ಅವರು ಅವರ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಒಳಗಡೆ ಐಶ್ವರ್ಯ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲ, ಏನೋ ಕ್ಷೇಮವಾಗಿದ್ದಾರೆ ಅಂತಂದಿದ್ದಾರೆ. ಅಂದರೆ ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅವರ ಬಿಸ್ನೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಆ ಒಂದು ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಹೋಗಿರಬಹುದು ಅಂತ ಅತ್ತ ಐಶ್ವರ್ಯ ಅವರು ಕೂಡ ಹೇಳಿರುವಂಥದ್ದು, ಇಲ್ಲಿ ಶಿಶಿರ್ ಅವರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಹೇಳೋ ಪ್ರಕಾರ ಬಿಸ್ನೆಸ್ ಸಲುವಾಗಿ ಏನೋ ಸಮಸ್ಯೆ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ಗೋಲ್ಡ್ ಸುರೇಶ್ ಅವರು ಆಚೆ ಬಂದಿದ್ದಾರೆ ಅಂತ. ಬಟ್ ಇನ್ನೊಂದು ಕಡೆ ಏನು ಸ್ಪ್ರೆಡ್ ಆಗ್ತಾ ಇದೆ ಅಥವಾ ಏನು ಎಲ್ಲರೂ ಊಹೆ ಮಾಡ್ತಿದ್ದಾರೆ ಅಂತಂದರೆ ಗೋಲ್ಡ್ ಸುರೇಶ್ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾರಾ ಅನ್ನುವಂಥದ್ದು ಕೂಡ ಬರುತ್ತೆ. ಸ್ನೇಹಿತರೆ, ಯಾಕಂತಂದರೆ ಲಾಸ್ಟ್ ಒಂದು ಸೀಸನಲ್ಲಿ ಸೀಕ್ರೆಟ್ ರೂಮ್ ಇರಲಿಲ್ಲ. ಸೊ ತುರ್ತು ಪರಿಸ್ಥಿತಿ ಅಂತ ಹೇಳಿ ಎಲ್ಲೂ ಗೋಲ್ಡ್ ಸುರೇಶ್ ಅವರು ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅಂತಂದರೆ ಅವರು ಬಿಗ್ ಬಾಸ್ ಮನಿಯಲ್ಲೇ ಇದ್ದಾರೆ, ಸೀಕ್ರೆಟ್ ರೂಮಲ್ಲೇ ಇದ್ದಾರೆ ಅಂತ. ಆದರೆ ಬಹುಶಃ ನಿನ್ನೆ ಎಪಿಸೋಡಲ್ಲಿ ಅದನ್ನು ತೋರಿಸ್ಬೇಕಿತ್ತು, ಬಟ್ ಇವತ್ತು ಅದನ್ನು ರಿವೀಲ್ ಮಾಡಬಹುದು ಸೀಕ್ರೆಟ್ ರೂಮಲ್ಲಿ ಇದ್ದರೆ ಗೋಲ್ಡ್ ಸುರೇಶ್ ಅವರು. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಗೋಲ್ಡ್ ಸುರೇಶ್ ಅವರು ಸೀಕ್ರೆಟ್ ರೂಮಲ್ಲಿರ್ಬೋದಾ ಅಥವಾ ಬಿಸ್ನೆಸ್ ಸಲುವಾಗಿ ಏನೋ ಸಮಸ್ಯೆಯಾಗಿ ಆಚೆ ಬಂದಿರ್ಬೋದಾ? ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.